ನೋಡಬೇಕು ಯಾವ ರೀತಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಬಟ್ ಇಲ್ಲಿ DK ಶಿವಕುಮಾರ್ ಅವರ ರಣತಂತ್ರ ಏನಿದೆ, ಅವರು ತೆರೆ ಮರೆ ಹಿಂದೆ ಮಾಡಿರುವಂಥ ಸಾಕಷ್ಟು ಸರ್ಕಸ್ಗಳು ಏನಿದೆ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ಒಂದು ರೀತಿ ಮುಟ್ ನೋಡುವಂಥ ಪೆಟ್ಟನ್ನ HD ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿಜೆಪಿಗರಿಗೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಅಧಿಕಾರ ನನ್ನ ಕೈಯಲ್ಲಿದೆ, ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಆಲ್ರೆಡಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಪಟೇಲ್ರೇ, ಈಗ ಕುದುರೆ ವ್ಯಾಪಾರಕ್ಕೆ ಒಳಗಾಗಿರುವಂತಹ ಶಾಸಕರು ಯಾರು ಅನ್ನೋದು ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಧನುಶ್ರೀ, ಈಗ ಭಾರತೀಯ ಜನತಾ ಪಕ್ಷದ ವಿಚಾರದಲ್ಲಿ ಇನ್ನೊಂದು ಆಘಾತಕಾರಿ, ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೊಂದು ಆಘಾತಕಾರಿ ಇದೀಗ ಮಹತ್ವದ ವಿಷಯ ಹೊರಬೀಳ್ತಿರ್ತಕ್ಕಂಥ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರದ ಪ್ರಕಾರ, ಅವರ ಆಂತರಿಕ ಲೆಕ್ಕಾಚಾರದ ಪ್ರಕಾರ, ಭಾರತೀಯ ಜನತಾ ಪಕ್ಷದ ಸದ್ಯದ ಲೆಕ್ಕಾಚಾರದ ಪ್ರಕಾರ 4 ಓಟ್ಗಳು ಅಡ್ಡ ಮತದಾನ ಆಗಿದೆ ಅಂತ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಏನು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಕೂಡ ಇದೇ ಚರ್ಚೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ಅವರ ಲೆಕ್ಕಾಚಾರದ ಪ್ರಕಾರ 4 ಓಟ್ ಆಗಿದೆ ಅಂತ. ಯಾಕಂತ ಹೇಳಿದ್ರೆ JDS ನ ಅಭ್ಯರ್ಥಿ ಗೋವಿಂದರಾಜ್ ಅವರು 14 ಮತಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, JDS ನ 18 ಮತಗಳಿರ್ತಕ್ಕಂಥದ್ದು. ಒಟ್ಟಾರೆ ಈಗಾಗಲೇ 11 ಮತಗಳು ಈಗಾಗಲೇ ಕ್ರಾಸ್ ವೋಟಿಂಗ್ ಆಗಿದೆ ಅಂತೇಳಿ ಈಗಾಗಲೇ ಸದ್ಯದ ಮಾಹಿತಿ ಹೊರಬರ್ತಿರ್ತಕ್ಕಂಥ. ಅದರಲ್ಲಿ ಒಂದು ಹಸಿಂದು ಅಂತ ಹೇಳಿದ್ರೆ 10 ಮತಗಳು ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥ. ಆದರೆ JDS ಇಂದ 6 ಮತಗಳಾಗಿದ್ರೆ ಬಿಜೆಪಿ ಎಲ್ಲೊಂದು ಕಡೆ 4 ಮತಗಳಾಗಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಸಿಂಧು ಆಗಿರೋ ಮತ ಕೂಡ ಅದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಂಥ ರಘು ಕೌಟಿಲ್ಯರವರಿಗೆ ಮೀಸಲಿರಿಸಿದಂಥ ಏನು ಮತದಾನದಲ್ಲಿ ಅದು ಈಗಾಗಲೇ ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸುಮಾರು 4 ಮತಗಳು ಸದ್ಯದ ಮಾಹಿತಿಯ ಪ್ರಕಾರ, ಭಾರತೀಯ ಜನತಾ ಪಕ್ಷದ ಆಂತರಿಕ ಮಾಹಿತಿಯ ಪ್ರಕಾರ 4 ಮತಗಳಿಗಾಗಲೇ ಎಲ್ಲೊಂದು ಕಡೆ ಅಡ್ಡ ಮತದಾನ ಆಗಿರೋ ಲೆಕ್ಕಾಚಾರ ಬರ್ತಿರ್ತಕ್ಕಂಥ. ಮತ್ತು ಎಲ್ಲೊಂದು ಕಡೆ ಈಗಾಗಲೇ JDSಗೆ ಮೀಸಲಿಟ್ಟಂತ ಮತಗಳಲ್ಲೂ ಕೂಡ ಎಲ್ಲೊಂದು ಕಡೆ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಲೆಕ್ಕಾಚಾರಗಳು ಬರ್ತಿರ್ತಕ್ಕಂಥ. ಯಾಕಂದ್ರೆ ಒಂದು ವೇಳೆ JDSಗೆ ಮೀಸಲಿಟ್ಟಂತ ಲೆಕ್ಕಾಚಾರದಲ್ಲಿ ಕೂಡ ಏನು ಕ್ರಾಸ್ ವೋಟಿಂಗ್ ಆಗಿದೆ ಹೇಳಿದ್ರೆ ಅಲ್ಲಿಗೆ ಇನ್ನೂ 2 ಪ್ಲಸ್ ಸೇರುತ್ತೆ, ಅಲ್ಲಿಗೆ 6 ಮತಗಳು ಅಂತ ಈಗ ಲೆಕ್ಕಾಚಾರಗಳು ಬರ್ತಿರ್ತಕ್ಕಂಥ. ಅಲ್ಲಿಗೆ ಒಂದು ಹಸಿಂದ ಸೇರಿದ 7 ಮತಗಳು ಲೆಕ್ಕಾಚಾರದಲ್ಲಿ ಸೇರುವ ಸಾಧ್ಯತೆ ಇರತಕ್ಕಂಥ. ಒಟ್ಟಾರೆ JDS ನಿಂದ 4 ಮತಗಳು ಕ್ರಾಸಿಂಗ್ ವೋಟ್ ಆಗಿದೆ ಅಂತ ಹೇಳ್ತಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಅತಿ ದೊಡ್ಡ ಟೆನ್ಷನ್ ಆಗಿರ್ತಕ್ಕಂಥದ್ದು. ಬಹುಶಃ ಇಲ್ಲಿನ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಎಲ್ಲೊಂದು ಕಡೆ ಅಶೋಕ್ ಮತ್ತು ವಿಜೇಂದ್ರ ಅವರು ಕರೆದಿರ್ತಕ್ಕಂಥ ರಹಸ್ಯದ ಈಗ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಆತಂಕ ವ್ಯಕ್ತಪಡಿಸಿರ್ತಕ್ಕಂಥ. ಬಹುಶಃ ಎಲ್ಲೊಂದು ಕಡೆ ಈ ಅಡ್ಡ ಮತದಾನ ಅಂದ್ರೆ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಆಗಿಲ್ಲ. ಆ ಮುಖಾಂತರ ಒಂದು ಕಡೆ ಕ್ರಾಸ್ ವೋಟಿಂಗ್ ಆಗಿರೋ ವಿಚಾರ ಸಂಬಂಧಪಟ್ಟ ಬಹುಶಃ ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡ ನಾಯಕರ ತಲೆದಂಡ ಆಗುವುದು ಖಚಿತ ಅಂತ ಹೇಳಲಾಗ್ತದೆ. ಅದು ಅಶೋಕ್ ಇರ್ಬೋದು ಅಥವಾ ವಿಜೇಂದ್ರ ಇರುವಂಥದ್ದು. ಯಾಕಂತ ಹೇಳಿದ್ರೆ 2028ಕ್ಕೆ ಚುನಾವಣಾ ದಿಕ್ಸೂಚಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಒಂದಷ್ಟು ಸ್ಟ್ರಾಟಜಿನ ಮಾಡ್ತಿದ್ದಾರೆ. ನಾನು ಮುಂದಿನ 6 ತಿಂಗಳ ನಂತರ ಎಲ್ಲೊಂದು ಕಡೆ ರಾಜ್ಯಕ್ಕೆ ಎಂಟ್ರಿ ಆಗಲಿಕ್ಕೆ ಪ್ಲಾನ್ ಅನ್ನ ಮಾಡಿತ್ತು. ಹಾಗಾಗಿ ಅದಕ್ಕೆ ಒಂದಷ್ಟು ರೂಪರೇಷನ್ ಮಾಡುತ್ತೆ. ಯಾಕಂತ ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಅಗ್ರೆಸಿವ್ ನಾಯಕ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಚುನಾವಣೆಯಲ್ಲಿ ಒಂದು ಕಡೆ ಬಿಜೆಪಿಯ ಬುಟ್ಟಿಗೆ ಕೈ ಹಾಕಿರ್ತಕ್ಕಂಥದ್ದು, ಎಲ್ಲೊಂದು ಕಡೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಬೆನ್ನಲ್ಲೇ JDS ಬುಟ್ಟಿಗೆ ಕೈ ಹಾಕಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ NDA ಬುಟ್ಟಿಗೆ ಕೈ ಹಾಕಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ 2028 ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಆ ಮುಖಾಂತರ ಈಗ ಸದ್ಯದ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷದ ಮಾಹಿತಿಯ ಪ್ರಕಾರ 4 ಮತಗಳು ಹಸಿಂದು ಅಂತೇಳಿ ಈಗಾಗಲೇ ಕೇಳಿ ಅಡ್ಡ ಮತದಾನ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನಮ್ಮ ಜೊತೆ ತಾವು ನೋಡಿರ್ಬೋದು ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಬನ್ನಿ ಈಗ ನಾವು ಮಾತನಾಡೋಣ. ಈಗ ಮಳವಳ್ಳಿ ಶಿವಣ್ಣ ಇದ್ದಾರೆ, ಪಟೇಲ್ರೇ ಮಾತನಾಡಿಸ್ತಾ ಹೋಗ್ತೀನಿ. ಈಗ CM DK ಶಿವಕುಮಾರ್ ಅವರು ಸುರ್ಜೇವಾಲಾ ಹಾಗೇನೆ KPCC ಅಧ್ಯಕ್ಷರಾಗಿರುವಂತಹ BK